ರಾಜಕೀಯರೆಂದರೆ ರಾಕ್ಷಸರು ಎಂದು ಅರ್ಥ ಮಾಡಿಕೊಳ್ಳುತ್ತಿರುವೆ. ನಿಮಗೆ ಕೇಳಿಕೊಳ್ಳಿ. ರಾವಣ, ಕೀ ಅಂದ್ರೆ ಕೀಚಕ, ಯ ಅಂದ್ರೆ ಯಮ, ಯಮ ಯಮ. ಇದಕ್ಕೆ ರಾಜಕೀಯ ಅಂದ್ರೆ ರಾಕ್ಷಸರೆಂದು ಅರ್ಥ. ಲೇ ಧರ್ಮ್ಯ, ನನಗೆ ಎದುರಾಗಿ ನಿಂತು ಕಳಸ ಬಂಡಿ ಯೋಜನೆಗೆ ಹೋರಾಟ ನಡೆಸುತ್ತಿರುವೆಯಲ್ಲ, ಆದರೆ ನಿನಗೆದ್ದು ಗೊತ್ತು ಮಗನೇ, ಕಳಸ ಬಂಡರಿ ಯೋಜನೆ ಯಶಸ್ವಿಯಾದರೆ ನನ್ನ ಇಡೀ ಸರ್ವ ಆಸ್ತಿಯೇ ಮುಳುಗಡೆಯಾಗುತ್ತೆ ಅಂತ. ಲೇ ಧರ್ಮ್ಯ, ನಿನ್ನ ಧರ್ಮದ ಒಡಲಿಗೆ ಕರ್ಮದ ಬೆಂಕಿಯಾಗಿ ಸುರಲಿಲ್ಲ, ನನ್ನ ಹೆಸರು ಪ್ರಶಾಂತ್ ಗೌಡನೇ ಅಲ್ಲ. ಕಾಲಿಟ್ಟರೆ ಸಾಕು, ಇಡೀ ಊರಿನ ಜನರೇ ಗಡ 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 ಗಡನೆ ನಡುಗುತ್ತಾರೆ. ನಾನು ಹೂ ಎಂದು ಹುಂಕರಿಸಿದರೆ ಗುಡುಗು ಮಿಂಚು ಮಳೆ ಬೋರ್ಗರೆಯುತ್ತದೆ. ಅಂಥದರಲ್ಲಿ ನಾನೇ ಹಿಂಡು ಹುಲಿಗಳ ಗಂಡನೆಂದು 10 ಹಳ್ಳಿಯ ದನಿಗೆ ಎದುರಾಗಿ ದುರ್ಗಾ ಮಾತೆಯ ಜಾತ್ರೆಯ ನಿಮಿತ್ತವಾಗಿ ಏರ್ಪಡಿಸಲಾಗಿದ್ದ ಕಬಡ್ಡಿ ಪಂದ್ಯದಲ್ಲಿ ನನಗೆ ವೈರಿಯಾಗಿ ನಿಂತಿರುವವನಲ್ಲ, ಆ ಬಡಪಾಯಿ ಧರ್ಮನ ತಮ್ಮ ಸಮರ್ಥ. ಲೇ ಸಮರ್ಥ, ಸೇಡು ಸೇಡು ಸೇಡೆಂದು ಮೆರೆದವರೆಲ್ಲ ಶಿವನ ಪಾದ ಸೇರಿದರು. ಅಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವನ ತಮ್ಮ ತನ್ನ ಮಾವನ ಮೋಸದ ಕುತಂತ್ರದ ಬಲೆಯಲ್ಲಿ ಸಿಲುಕಿ ತನ್ನ ಪ್ರಾಣವನ್ನೇ ಬಿಟ್ಟರು. ಇಂದು ಈ ಪ್ರಶಾಂತ್ ಗೌಡನ ಕೈಯಲ್ಲಿ ತಮ್ಮನಿಗಾಗಿ ಕರ್ಣ ಸೋತ, ಅಪ್ಪನಿಗಾಗಿ ರಾಮ ಸೋತ. ಜೇನುಗೂಡಿನ ನಿಂತಿರುವ ನಿನ್ನ ಸಂಸಾರ ಈ ಪ್ರಶಾಂತ್ ಗೌಡನ ಕುತಂತ್ರಕ್ಕೆ ಸೋಲಲೇಬೇಕು. ನಾನು ಮೆರೆದು ಆಗಿ ನಿಂತರೆ ಈ ಪ್ರಶಾಂತ್ ಗೌಡ ಹೂ ಎಂದು ಹುಂಕರಿಸಿದರೆ ಇಡೀ ಊರಿನ ಜನರೇ ಗಡ ಗಡ ಗಡನೆ ನಡುಗುತ್ತಾರೆ. ಅಂಥದರಲ್ಲಿ ನನಗೆ ಎದುರಾಗಿ ನಿಂತಿರುವವನಲ್ಲ, ಆ ಸಮರ್ಥ. ಲೇ ಕಂತ್ರಿ, ಏನು ಮಾಡುತ್ತಿರುವೆ? ನಾಯಿಗೂ ಈ ಮಗುಗೂ ಹೇಳಿ ಬರ್ತಾ ಇಲ್ಲ ನೋಡ್ರಿ. ಕರ್ಕೊಂಡ್ರಿ ನಾಯಿಗಂದೆ. ಲೇ ಕಂತ್ರಿ, ಅದೇನು ಬರುತ್ತಿರುವೆ? ಏನಿಲ್ರಿ ಜನರ ಈ ಲಕ್ಮಾಕಿ ಐತಲ್ರಿ, ಚಳಗಿನ ಮ್ಯಾಗಿನ ಕೆಳಗಾಗಿದ್ರೆ ಅದನ್ನೆಲ್ಲ ಸರಿ ಪಡ್ಕೊಳಕತ್ತೀನ್ರಿ ಗೌಡ್ರ. ಅದೇನಂತ ಮೊದಲ ಬಗಲೇ ಕಂತ್ರಿ. ನಮಸ್ಕಾರ. ಸುತ್ತಲ್ಲಿ ಗೌಡರಿಗೆ ಹೇಳಿದಂತೆ ಬರಬೇಕು ಶ್ರೀಧರ, ನಾನೇ ಹೇಳಿ ಕಳಿಸಿದ್ದು.
ನನ್ನಿಂದ ಏನಾದರೂ ಸಹಾಯ ಬೇಕಿತ್ತ ಗೌಡ್ರಿ? ಶ್ರೀಧರ, ಅದೇನು ಇಲ್ಲ. ಮೊನ್ನೆ ನಾನು ಹೇಳಿದ ಕೆಲಸವೇನಾಯಿತು? ದೊಡ್ಡ ಮಾತು ಇಟ್ಟ ಈ ಶ್ವಾಸ ಎಂದು ತಪ್ಪವನದ ಈ ಶ್ರೀಧರ. ನೀವು ಹೇಳಿದ ಹಾಗೆ 20,000 ಹಣವನ್ನು ತಂದಿದ್ದೇನೆ, ತೆಗೆದುಕೊಳ್ಳಿ ಗೌಡ್ರಿ. ಶಹಬಾಸ್ ಶ್ರೀಧರ, ಶಹಬಾಸ್. ಮೆಚ್ಚಿದೆ ಈ ನಿನ್ನ ಬುದ್ಧಿ ಚಾತುರ್ಯಕ್ಕೆ. ನೀನ್ಯಾಕೋ ಮಗನ ನಿಮ್ಮಪ್ಪ ಕೂಡ ಮೆಚ್ಚಬೇಕು. ಲೇಕಂದ್ರೆ ಅದೇನದು ನಾಯಿ ಮರಿ ಹಾಗೆ ಗೊಣಗುತ್ತಿರುವೆಯಲ್ಲ? ಏನಿಲ್ರಿ, ಗಾಳ ಬಲ್ಯಾಗ ಗಾಳ ಹಾಕಿದ ಮ್ಯಾಗ ಮೀನ ಬಲ್ಯಾಗ ಬೀಳಿರ್ತದನ್ರಿ ಅಂತ ಅಂದೇನ. ನೋಡು ಶ್ರೀಧರ, ನಿನಗೆ ತಿಳಿಯದ ಹಾಗೆ ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ಕುತಂತ್ರವೇ ನಡೆಯುತ್ತಿದೆ. ಅದು ನಿನಗೆ ಗೊತ್ತಾ? ಅದೇನದು ಗೌಡ್ರಿ? ನೋಡು ಶ್ರೀಧರ, ನಿನಗೆ ತಿಳಿಯದ ಹಾಗೆ ನಿಮ್ಮಣ್ಣ ಧರ್ಮನ ನಿಮ್ಮ ಸರ್ವ ಆಸ್ತಿಯನ್ನು ಆ ಬಡಪಾಯಿ ಸಮರ್ಥನಿಗೆ ಹಂಚಬೇಕೆಂದು ತೀರ್ಮಾನಿಸಿದ್ದಾನೆ. ಹಾಗಾದರೆ ಅವನು ಯಾರು? ಗೌಡ್ರೆ, ಅವನು ಕೂಡ ನಮ್ಮಣ್ಣನಲ್ಲವೇ? ಹುಚ್ಚಪ್ಪ ಕೇಳಿದೆ, ಅವನೇನು ಅವನೇನ ಹೊರ ಹುಟ್ಟಿದ ಅಣ್ಣನ ಅಲ್ಲವ. ಶ್ರೀಧರ, ಸಮಾಧಾನ ತಂದಿಕೋ. ಅವರು ಹೇಳುತ್ತಿರುವ ಮಾತು ಸತ್ಯ. ಹಾಗಾದರೆ ಅವನು ಯಾರು? ಅವನ ತಂದೆ ತಾಯಿ ಯಾರು? ಅವನು ಎಲ್ಲಿಂದ ಬಂದ? ಅದೆಲ್ಲ ನಿನಗೆ ಸಮಯ ಬಂದಾಗ ತಿಳಿಸಿ ಹೇಳುತ್ತೇನೆ. ಮೊದಲು ಆಸ್ತಿ ನಿನ್ನ ಕೈವಶ ಮಾಡಿಕೊಂಡ ಮೇಲೆ 10 ಹಳ್ಳಿಯ ದೊರೆಯ ತಂಗಿ, ಅಂದರೆ ನನ್ನ ತಂಗಿ ನಿನ್ನ ಸತಿಯಾಗುತ್ತಾಳೆ. ಅಷ್ಟೇ ಅಲ್ಲ, ನನ್ನ ಕಾರ್ಖಾನೆಯಲ್ಲಿ ಒಂದು ಕೆಲಸ ಕೂಡ ಸಿಗುತ್ತೆ. ಇಡೀ ನನ್ನ ಈ ಸರ್ವ ಆಸ್ತಿಗೆ ನೀನೇ ಅಧಿಪತಿ. ನೋಡ್ರಿ, ಈ ಕೆಲಸ ನನ್ನಿಂದ ಸಾಧ್ಯವಿಲ್ಲ. ನಮ್ಮ ಅಣ್ಣಂದಿರಿಗೆ ನಾನು ಮೋಸ ಮಾಡಿದಂತಾಗುತ್ತದೆ. ಶ್ರೀಧರ, ಜೀವನವೆಂದ ಮೇಲೆ ಮೋಸ, ಅನ್ಯಾಯ, ಅತ್ಯಾಚಾರ, ವಂಚನೆ ಇನ್ನುಳಿದ ಕಾರ್ಯಗಳನ್ನು ಮಾಡಿದಾಗಲೇ ಮನುಷ್ಯ ಮುಂದುವರಲು ಸಾಧ್ಯ. ಇನ್ನು ಸಮಯವಿದೆ, ಆಲೋಚನೆ ಮಾಡಿ ನೋಡು. ನೋಡ್ತಮ್ಮ ಶ್ರೀಧರ, ನಮ್ಮ ಅವ್ವಾರನ್ನ ನೀ ಮದುವೆ ಆಗ್ಬೇಕಾದ್ರ ತಿಳ್ಕೊಂಡು ವಿಚಾರ ಮಾಡ. ಯಾಕಂತಂದ್ರ ಅವ್ರನ್ನ ಮದುವೆ ಆಗ್ಬೇಕ ನಿನ್ನ ಒಳಗೆ ಹೇಳ್ತೀನ. ನೀನ ಅಧಿಪತಿ ಆಗ್ತಿ, ಮತ್ತ ನಿನ್ನ ಕಾರ್ ಗಾಡಿನ ಕೊಡ್ತಾರ, ಮುಂದೆ MD ನೀನ ಆಗ್ತಿ. ಎಲ್ಲ ನೋಡಿ ವಿಚಾರ ಮಾಡುವ ನಿರ್ಧಾರ ಬಾರು ಮಾರಾಯ. ಕಂತ್ರಿ ಅವರೇ, ನೀವು ಹೇಳುವ ಮಾತು ನಿಜವಿದೆ, ಆದರೆ ನಿಮ್ಮ ಗೌಡರು ಇದಕ್ಕೆ ಒಪ್ಪಬೇಕಲ್ಲ? ಖರೆ ಐತಿ ತಮ್ಮ, ಖರೆ ಐತಿ, ಒಪ್ಪಬೇಕ. ನೋಡ, ನಮ್ಮ ಜನರಿನ ಮ್ಯಾಗ ಬಾಜು ಅದಾರ. ನಿನಗ ಎಲ್ಲ ವ್ಯವಸ್ಥೆ ಮಾಡಿಬಿಡ್ತಾರ. ಸುಮ್ಮನೆ ಈಗೆಲ್ಲ ಮುಂದೆ ಹೇಳ್ತೀನಿ ತಿಳಿಸಿ, ಈಗ ಸುಮ್ಮನೆ ಹೂ ಅಂದ್ಬಿಡು ಮಾರಾಯ. ಶ್ರೀಧರ, ಇದಕ್ಕೆ ನನ್ನ ಅಭ್ಯಂತರವೇನಿಲ್ಲ. ಆದರೆ ನಾನು ಹೇಳಿದ ಹಾಗೆ ನೀನು ಕೇಳಬೇಕು ಅಷ್ಟೇ. ಕೊಟ್ಟ ಮಾತಿಗೇನಾದರೂ ತಪ್ಪಿದರೆ ಆಯ್ತು ಗೌಡ್ರೆ, ನಾನಿನ್ನು ಹೋಗಿ ಬರುತ್ತೇನೆ. ಹೊಕ್ಕಿಲೆ ಮಗನ ಹಾಳಾಗ ಹೊಕ್ಕಿಲೆ ಮಗನ ಹಾಳಾಗ ಹೋಗು. ಇನ್ನು ಮುಂದೆ ಈ ಪ್ರಶಾಂತ್ ಗೌಡನ ಕುತಂತ್ರವನ್ನು, ನಿನ್ನ ತಂಡವನ್ನು ಸೋಲಿಸದಿದ್ದರೆ ನನ್ನ ಹೆಸರು ಪ್ರಶಾಂತ್ ಗೌಡನೇ ಅಲ್ಲ. ಶ್ರೀಧರ, ಇಡೀ ನಿನ್ನ ಜೀವನ, ನಿನ್ನ ಸಂಸಾರ, ನಿಮ್ಮಣ್ಣನ ಸಂಸಾರ ನಿನ್ನಿಂದಲೇ ಹಾಳಾಗತ್ತದೆಂದು ನಿನಗೇನು ಗೊತ್ತು? ಕಂತ್ರಿಯವರೇ, ಅದೆಲ್ಲ ಇರಲಿ. ಇಂದು ಈ ಸುಭದ್ರವಾದ ಕೋಟೆಗೆ ಹುಲಿ ಬರುತ್ತಿದೆ. ಅದಕ್ಕೆ ಹೂಮಾಲೆ ವ್ಯವಸ್ಥೆ ಮಾಡಿ. ಆಯ್ತ್ರಿ ಗೌಡ್ರ. ಹಲೋ,
ಹೌದಾ ಇಡ್ಲೇಪ ಮಾರ ಫೋನ್ ಇಡ್ ಬಂದ ಇಡ್ಬಿಡ ಗೌಡ್ರ ಗಾತ್ ಆಯ್ತ್ರಿ ಗೌಡ್ರ ಗಾತ್ ಆಯ್ತು ಕಂತ್ರಿ ಅದೇನೆಂದು ಮಗಳು ಆ ಸಮರ್ಥ ತನ್ನ ಪಂದ್ಯವನ್ನು ಗೆಲ್ಲಿಸಿ ನಮ್ಮ ತಮ್ಮ ನಿಮ್ಮ ಪಂದ್ಯವನ್ನು ಸೋಲಿಸಿ ತನ್ನ ಪಂದ್ಯವನ್ನು ಗೆಲ್ಲಿಸಿ ಜಯಶಾಲೆ ಗೆಲ್ಲಿಸಿ ಏಪವ ಕಂತ್ರಿ ನಮ್ಮ ಕಬಡ್ಡಿ ತಂಡದಲ್ಲಿ ಎಲ್ಲರೂ ಆನೆ ಹಾಗೆ ಇರುವರು ಅಂಥದರಲ್ಲಿ ಇರುವಿಯಂತಿರುವ ನನ್ನ ಮಕ್ಕಳು ನಮ್ಮ ತಂಡವನ್ನು ಸೋಲಿಸಿದರೆ ಆ ಸಮರ್ಥ ಅಷ್ಟೇ ಅಲ್ರಿ ಮೊದಲಿಂದ ನಮಗ ಅವ್ರಿಗ ವೈರತ್ತಿತ್ತ ನನ್ನ ಪಂದ್ಯವನಿಗೆ ಸೋಲ್ಸಾಕ ನಿನಗೂ ಆಗುದಿಲ್ಲ ನಿಮ್ಮ ಜೀವನಕ್ಕೂ ಆಗುದಿಲ್ಲ ಅಕಸ್ಮಾತ್ ನನ್ನ ಪಂದ್ಯ ಸೋಲ್ಸಾಕ್ ಬಂದ್ರ ಬೇಕಾದ್ರೆ ನಿಮ್ ಗೌರ್ನ ಕರ್ಕೊಂಡ್ ಬಾ ಅವಂಗೂ ಕೈ ನೋಡೇ ಬಿಡ್ತಾನೆ ಸಿಕ್ಕಲ್ ಬೇಕಾದ್ರಿ ಕಂತ್ರಿ ಏನೆಂದು ವೈದ್ಯ ಕಳಿಸಿದ್ದಾನೆ ಆ ಪಟ್ಟಿ ಮಗ ಸಮರ್ಥ ಏ ಹಲ್ಕ ನನ್ನ ಮಗನ ಲೇ ಸುರಿಬೇಕಿ ನನ್ನ ಮಗಳು ಲೇ ಕಚ್ಚಡ ನನ್ನ ಮಗಳು ಲೇ ದುಡ್ದಾರ್ ಚಿನ್ನವನ ಹಿಂಗೆಲ್ಲ ಬೇರೆ ಕಟ್ಸ್ರಿ ಅಪ್ಪ ನೋಡ್ರಿ ಇಲ್ಲಿ ನೆನ್ಸುದ್ರಾಗ ಆ ಧರ್ಮನ ಈ ಕಡೆ ಜಮೀನ್ದಾರ್ ಗೌಡರಿಗೆ ಬಾ ನಾಗೇಂದ್ರ ಬಾ ಹೋದ ಕೆಲಸವೇನಾಯಿತು ಬೆಳೆದ ಪೈರಿಗೆ ಸಾಕಷ್ಟು ಮಳೆಯಾದರೆ ನಾಶವಾಗುತ್ತದೆ ಗಂಡನಿದ್ದರೂ ಮುಂಡೆಯಾಗುತ್ತಾಳೆ ಈ ನಿಮ್ಮ ಬುದ್ಧಿ ಚಾತುರ್ಯಕ್ಕೆ ಹೋಲಿಸಿದರೆ ರಾಜಕೀಯದಿಂದ ಹಿಡಿದು ಸರ್ಕಾರದವರೆಗೆ ನಮ್ಮ ಆಡಳಿತದಲ್ಲಿರುವಾಗ ನಮ್ಮ ಕೆಲಸ ನಂಬರ್ 1 ಆದರೆ ಒಂದೇ ಒಂದು ವೈರಿಯಾಗಿ ನಿಂತಿದೆ ಇಡೀ ಜಗತ್ತನ್ನೇ ಬುಗುರಿ ಹಾಗೆ ಆಟವಾಡಿಸುತ್ತಿರುವ ಈ ಪ್ರಶಾಂತ್ ಗೌಡನಿಗೆ ವೈರಿ ಮತ್ಯಾರು ಅಲ್ಲ ಗೌಡ್ರೆ ಆ ಧರ್ಮನ ತಮ್ಮ ಸಮರ್ಥ ಈ ತಿಂಗಳು ಬೋನಸ್ ಮತ್ತು ಜಾಸ್ತಿ ಸಂಬಳ ಕೊಡಬೇಕೆಂದು ಕಾರ್ಖಾನೆಗೆ ಮುತ್ತಿಗೆ ಹಾಕಿದ್ದಾನೆ ಕಾರ್ಮಿಕರ ಜೊತೆ ಸೇರಿ ಎಲ್ಲ ಬಡಪಾಯ ನನ್ನ ಮಕ್ಕಳ ನಿಮಗ ಕಾರ್ಖಾನೆಗೆ ದುಡಿಯಾಕ ಹಚ್ಚಿದ ನನ್ನ ತಪ್ಪಾಗೈತಲ್ಲ ಮರ ಲೇ ಸಂಜ್ಞಾ ಏನಾಯ್ತು ದನಿ ಏನಾಯ್ತು ಆ ನಿಮ್ಮ ಕೆಲಸಕ್ಕೆ ಅಡ್ಡಿಯಾದ ಆ ಪುಣ್ಯ ಅಲ್ಲ ಯಾವ ತಾಯಿ ಗರ್ಭದಲ್ಲಿ ಅಡಿಗೆ ಕುಳಿತರು ಸರಿ ಅವನ ರುಂಡವನ್ನು ಕತ್ತರಿಸಿ ನಿನ್ನ ಪಾದಗಳಿಗೆ ಇಡುತ್ತೇನೆ ಬೇಗ ಹೇಳಿ ಸಂಜ್ಞಾ ನಮ್ಮ ಫ್ಯಾಕ್ಟರಿಗಳಿಗೆ ಹೋಗಿ ಅಲ್ಲಿದ್ದವರನ್ನು ಹೊಡೆದು ಬರೆದು ಕಳುಹಿಸು ಬೇರೆ ಕಾರ್ಮಿಕರನ್ನು ತಂದರಾಯಿತು ಕಣ್ಣು ಮುಚ್ಚಿ ಕಣ್ಣು ತೆಗೆದು ತಿಳಿಯುತ್ತದೆ ಈ ಪ್ರಶಾಂತ್ ಗೌಡನ ಮಹಿಮೆ ಆಯ್ತು ದನಿ ನಾನಿನ್ನು ಹೋಗಿ ಬರ್ತೇನೆ ಕಂತ್ರಿ ಮುಂದುವರೆಸು ನಿಮ್ಮ ಕಂತ್ರಿ ಬುದ್ಧಿಯನ್ನು ನೀವ್ಯಾಕೆ ಚಿಂತೆ ಮಾಡ್ತೀರಿ ಗೌಡ್ರ ನಾಗೇಂದ್ರಪ್ಪನವ್ರ ಎಂದ ಎರಡು ಲಾರಿ ಮಾಡೋನು ಹುಬ್ಳಿಗೆ ಹೋಗೋಣ ಅಲ್ಲಿ ಮುನ್ಸಿಪಾಲ್ಟಿಗೆ ಹೋಗಿ ರಗಡ್ ಮಂದಿ ಅದಾರ ಕಾರ್ಖಾನೆದವ್ರ ಈ ಊರಾಗ ನಮ್ಗೆ ಸೌಕಾರ ಕಾರ್ಖಾನೆ ಮಾಡಾಕ ಸೊಕ್ಕ ಭಾಳ ಬಂದೈತಿ ಇವ್ರ ಸಂಬಳನೇ ಬೇಡ ಸುಮ್ಮನೆ ಬೇಡ ನಾವು ಅಲ್ಲೇ ತಗೊಂಡ್ ಬಂದ ನಮ್ಮ ಕಾರ್ಖಾನೆ ಚಾಲು ಮಾಡೋಣ್ರಿ ಗೌಡ್ರ ಕಂತ್ರಿ ಮುಂದೊಂದು ಮಾತೆತ್ತದೆ ಮೊದಲು ಹೋಗಿ ಆ ಧರ್ಮನನ್ನು ಕರೆದುಕೊಂಡು ಬಾ ಹೌದು ಮಾತಿನ ಗದ್ದಲಾಗ ಮರ್ತ ಬಿಟ್ರಿ ಮುಂದೆ ಮೊದಲೇ ಅವ್ರ ಮನೆಗೆ ಹೋಗಿನ್ರಿ ಧರ್ಮ್ಯಾನ ಮನೆಗೆ ನಮ್ಗೆ ಅವ್ರ ಸಾಲ ಕೊಡಪ್ಪ ಅಂತ ಅವೇನಂತಾರೆ ಗೊಂಡ್ರಿ ಸಮರ್ಥ ಅವ್ರ ತಮ್ಮ ಧರ್ಮ್ಯಾನ್ ತಮ್ಮ ಸಮರ್ಥ ಅದ ಲೇ ಹಲ್ಕ ನನ್ನ ಮಗನ ಲೇ ತಿರ್ಬೇಕು ನನ್ನ ಮಗನ ಲೇ ಕಟ್ಟಡ ನನ್ನ ಮಗನ ಲೇ ದುಡ್ದಾರ್ ಚಿನ್ನವನ ಅವ್ನು ಸಿಕ್ಕಂಗ ಬೇಲ್ ಕಳ್ಸಣ್ರಿ ನೋಡ್ರಲ್ಲಿ ನಡ್ಸೋದಾಗ ಸಮರ್ಥ ನಾನು ಧರ್ಮನ ಹಿಂಗ್ ಕಡೆ ಬರತ್ತ ಬಾರ್ ಪಾ ಧರ್ಮನ ನಮಸ್ಕಾರ ಗೌಡರಿಗೆ ಆ ಧರ್ಮ
ಆ, ಯಾಕೆ ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ನಿನ್ನನ್ನು ಇಲ್ಲಿಗೆ ಕರೆಸಿಕೊಂಡಿರೋದು. ಇದು ಆರ್ಮುಖ ಕೊಟ್ಟೆ ಕೇಳು. ಧರ್ಮ್ಯ, ನಿನ್ನ ತಮ್ಮ ಕಬಡ್ಡಿ ಪಂದ್ಯ ಗೆದ್ದ ವಿಷಯ ಹೇಳಾಕ ಬಂದಿಯೋ ಅಥವಾ ಒಂದು ಕೈ ತೋರ್ಸಾಕ ಬಂದಿಯೋ? ಯಾಕೆ ಗೌಡ? ಲೇ ಧರ್ಮ್ಯ, ಇಷ್ಟೊಂದು ಸೊಕ್ಕು ಬಂತೇಳ ನಿನಗೆ? ನಮ್ಮ ಗೌಡರಿಗೆ ಏಕವಚನದಲ್ಲಿ ಮಾತನಾಡುತ್ತಿರುವೆ. ಮರೆತು ಹೋಯಿದ್ದೇನೋ? ಕೊಡುತ್ತೇನೆಂದು ಹೇಳಿದ ಸಾಲದ ಸಮಯ. ಯಾಕೋ ಧರ್ಮನ ಹುಲಿ ಅಂತ ನಿಮ್ ತಮ್ಮ ಸಮರ್ಥನೆ ಇರುವಾಗ ನೀ ಯಾಕೆ ಅನಿಸ್ತಿ? ನಮ್ ಗೌಡ್ರ ಹಂಗೆ ನಿಂತಿದಾರ ನಿನಗ? ಬೇಡಿ ಗೌಡ್ರೆ ಬೇಡಿ. ಈ ಸಲವು ಮಳೆ ರಾಯನ ಕೃಪೆಯಿಂದ ಜೋಳವು ಎದೆ ಎತ್ತರ ಬೆಳೆದು ನಿಂತಿದೆ. ಅದು ಬಂದ ತಕ್ಷಣ ನಿಮ್ಮ ಸಾಲವನ್ನು ತೀರಿಸುತ್ತೇನೆ. ಲೇ ಧರ್ಮ್ಯ, ಸಾಲ ತಗೊಳ್ಳುವಾಗ ಹದಬೆತ್ತು ಮಗನೇ, ಈಗ ಕೊಡುವಾಗವಿಲ್ಲವೇನೋ? ಇನ್ನು ಮುಂದೆ ಕಾಯುವುದಕ್ಕೆ ನಮಗೆ ಸಮಯವಿಲ್ಲ. ಮೊದಲು ನಮ್ಮ ಹಣ ಕೊಡು. ಧರ್ಮನ ಸುಮ್ಮನೆ ಯಾಕೆ ಗುಜ್ಜಾಡಿ ಗುಜ್ಬರಿಗೆ ಹಾಕೋತಿ? ಸುಮ್ಮನೆ ಹೂ ಅನ್ಬಿಡು ಪುಣ್ಯಾತ್ಮ. ಏಕಂದ್ರಿ ನಾಳೆಗೆ ಬಿಗಿ ಹಿಡಿದು ಮಾತನಾಡು. ಬೇಕಾದರೆ ನಾನು ಚೀತ ದುಡಿದು ನಿಮ್ಮ ಸಾಲವನ್ನು ತೀರಿಸುತ್ತೇನೆ. ಆದರೆ ನನ್ನ ತಮ್ಮನಿಗೂ ಅದೆಂದಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ? ಹಾಗಾದರೆ ನೀನು ದಿನನಿತ್ಯ ನಡೆಸುತ್ತಿರುವ ಹೋರಾಟ ಕಳಸ ಬಂಡೂರಿ ಕೈ ಯೋಜನೆ ಬಿಡಬೇಕು. ಕೆಟ್ಟ ಕುಲದ ಕುನ್ನಿಯೇ, ಮತ್ತೊಬ್ಬರ ಎಂಜಲ ಕೂಳು ತಿಂದು ಬದುಕುವ ನಾಯಿಯೇ, ನಿನಗೆ ಇಷ್ಟೊಂದು ಸಕ್ಕಿರಬೇಕಾದರೆ 6 ಹಳ್ಳಿಯ ಜಿಲ್ಲೆಯ ರೈತರ ಒಗ್ಗಟ್ಟು ನನಗಿರುವಾಗ ನನಗೆಷ್ಟು ಸಕ್ಕಿರಬಾರದು? ನೋಡ್ಪ ತಮ್ಮ ಧರ್ಮನ, ಸುಮ್ಮನೆ ಯಾಕೆ ಗುಜ್ಜಾಡಿ ಗುಜ್ಬರಿಗೆ ಹಾಕೊಂತಿ? ಲೇಖಂತ್ರಿ, ಹೇಸಿಗೆಯ ಸಿಹಿ ಎಂದು ಬಾಯಿ ಹಾಕುವ ನಾಯಿಯೇ. ಲೇ ಧರ್ಮ್ಯ, ನಿನಗೆ ಇಷ್ಟೊಂದು ಸೊಕ್ಕು ಬಂದಿದೆ. ನನ್ನ ಮನೆಗೆ ಬಂದು ನನ್ನ ಎದುರಿಗೆ ನಿಂತು ನನ್ನ ಬಲಗೈ ಬಂಟನಾದ ನಾಗೇಂದ್ರನಿಗೆ ಇಂಥ ಸೊಚ್ಚಿನ ಮಾತುಗಳನ್ನಾಡುವೆಯಾ? ಇದಕ್ಕೂ ನೀನು ಒಪ್ಪದಿದ್ದರೆ ಚಂದುಳ್ಳ ಚೆಲುವೆಯಾಗಿರುವ ನಿನ್ನ ಹೆಂಡತಿಯನ್ನು ಒಂದೇ ಒಂದು ರಾತ್ರಿ ನನ್ನ ಅರಮನೆಗೆ ಕಳುಹಿಸಿಕೊಡು. ಲೇ ಗೌಡ, ನಮ್ಮಣ್ಣ ನಿನಗೆ ಎಷ್ಟು ಹಣ ಕೊಡಬೇಕು ಹೇಳು, ಅದರ 10 ಪಟ್ಟು ಹಣ ನಾನು ಕೊಡುತ್ತೇನೆ. ಆದರೆ 5 ನಿಮಿಷ ನಿನ್ನ ತಂಗಿಯ ಮೈ ಮುಟ್ಟು ಬಿಡುತ್ತೇನೆ. ಏನಂತೀಯ? ಇವಳು ನಮ್ಮ ಮನೆಗೆ ಬಂದು ನಿನ್ನ ಎದುರಿಗೆ ಇಷ್ಟೊಂದು ಸಂಗೀತ ಮಾತನಾಡ್ತಾ ಇಲ್ಲ. ಇವನ ತಾಯಿ ಎಷ್ಟು ಜನ ರಕ್ತಕ್ಕೆ ಹೆತ್ತಿರಬೇಕಣ್ಣ ಇವರ ತಾಯಿ. ಬುಲ್ಬುಲ್, ಒಂದು ಸೂಜಿಯಷ್ಟು ಒಂದು ತೂತ್ ಸಿಕ್ಕರೆ ಸಾಕು. 9 ಸಲ ಅಂದರ್ ಬಾರ್ ಆಡೋ ಈ ಆರುಮುಖ ಕೋಟೆ ಈ ಸಮರ್ಥ.
ನಿಮ್ಮಂತವ್ರು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ತಿರುಗಾಡುವುದಿಂದಲೇ 18ರಿಂದ ಹಿಡಿದು 80ರ ಮುದುಕರವರೆಗೂ ನೀತಿ ಇಲ್ಲದ ನಾಯಿಯಾಗಿದ್ದಾರೆ. ಕನ್ನಡದ ವೀರ ಗಂಡುಗೊಲಿ ವೀರನ ಪುತ್ರ ರಕ್ತಕ್ಕೆ ಎತ್ತಿದ್ದಾಳೆ. ಓ ತಮ್ಮ ಸಮರ್ಥ, ಏನ್ ತಪ್ಪಾಗತ್ತೆ ನಮ್ಮನ್ನ ಸಿಟಿ ಬರ್ತೀವೋ ಮಾರ. ಏ ಕಂತ್ರಿ, ಈ ವಿಷಯದಲ್ಲಿ ನೀನು ತಲೆ ಹಾಕಬೇಡ. ಇಲ್ಲದಿದ್ದರೆ ನಿನ್ನ ತಲೆ ತಗೊಂಡ್ಬಿಡ್ತೇನೆ. ನಮ್ ಗೌಡ್ರ ತಿಳ್ಕೊಂಡು ವಿಚಾರ ಮಾಡ. ಇನ್ನು ನಮ್ ಗೌಡ್ರ ವಿಷಯ ತಿಳಿದಿಲ್ಲ ನಿನಗ. ಏ ಕಂತ್ರಿ, ಈ ನಿಮ್ಮ ಸಾಹುಕಾರ ಶಿವನಂತೆ ವಿಷ ಕುಡಿದಾನೆ, ಇಲ್ಲ ಶ್ರೀರಾಮನಂತೆ ಕಾಡಿಗೆ ಹೋಗಿದ್ದಾನೆ. ಬಂಡ ಶ್ರೀ ಬಡ ಜನರಿಗೆ ಹಣ ನೀಡಿ ಬಡ್ಡಿಗೆ ಚಕ್ರ ಬಡ್ಡಿ ಹಾಕಿ ಎಷ್ಟೋ ಜನರನ್ನು ಬಲೆ ತೆಗೆದುಕೊಂಡಿದ್ದಾನೆ ಈ ನಿಮ್ಮ ಸಾಹುಕಾರ. ಈ ಸುಂದರವಾದ ಭಾರತ ದೇಶವನ್ನು ಬಡವ ದೇಶವನ್ನಾಗಿ ಮಾಡಿದವರು ನಿಮ್ಮಂತ ಲುಚ್ಚ ಶ್ರೀಮಂತರು. ನಿಮ್ಮಂತ ಕೆಟ್ಟ ವಿಷ ಜಂತಗಳನ್ನು ಕಳೆದು ತೋರಣ ಕಟ್ಟಿದಾಗಲೇ ಈ ಕನ್ನಡದ ಕುಲ ಕೋಟಿ ಜನರಿಗೆ ನೆಮ್ಮದಿ ನೆಮ್ಮದಿ ಯಾರಿಗಿದೆ ಕೇಳೋ ಮೂರ್ಖ. ಇಡೀ ನಿನ್ನ ಕನ್ನಡಿಗರ ಕುಲಕೋಟಿಗಳ ಬಗ್ಗೆ ಹೇಳುತ್ತೇನೆ, ಸರಿಯಾಗಿ ಕಿವಿಕೊಟ್ಟು ಹೇಳು. ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದೆ ಕೆಟ್ಟವನು ರಾವಣ, ಕೊಟ್ಟು ಕೆಟ್ಟವನು ಕರ್ಣ, ಕೊಡದ ಕೆಟ್ಟವನು ದುರ್ಯೋಧನ, ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳದ ಕೆಟ್ಟವನು ಹರಿಶ್ಚಂದ್ರ. ಅದರಂತೆ ಈ ದೇಶದಲ್ಲಿ ನೀನೇನೇ ಮಾಡು, ನಿನ್ನನ್ನು ಮೂರ್ಖನೆಂದು ಎನ್ನುವುದು ಬಿಡಲಾರದು ಈ ನಿನ್ನ ಕೆಟ್ಟ ಸಮಾಜ. ಬ್ರಿಟಿಷರು ವ್ಯಾಪಾರಕ್ಕೆಂದು ಬಂದಾಗ ಅವರಿಗೆ ಸ್ಥಾನ ಕೊಟ್ಟಿದ್ದು ಇದೇ ಈ ನಿನ್ನ ಜನರು. 100 ವರ್ಷಗಳ ಕಾಲ ಅವರ ಕಾಲಡಿಯ ಬಿದ್ದು ನರನಾಡಿದ್ದು ಇದೇ ಈ ನಿನ್ನ ಜನರು. ಆವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೌರುಷ? ಲೇ ಸಮರ್ಥ, ಇಡೀ ದೇಶವನ್ನು ಇಬ್ಬಾಗ ಮಾಡಿ ಪಾಕಿಸ್ತಾನ ಎಂದು ನಾಮಕರಣ ಮಾಡಿದಾಗ ಎಲ್ಲಿ ಹೋಗಿತ್ತು ಆ ನಿನ್ನ ಪೌರುಷತ್ವ? ಏ ಕತ್ತೆ ಬಡವ, ತುತ್ತು ಕೂಳಿಗೆ ಗತಿ ಇಲ್ಲದೆ ಪರದಾಡುತ್ತಿರುವನು ನೀನು. ಇಡೀ ರಾಜ್ಯಕ್ಕೆ ಶ್ರೀಮಂತನಾಗಿರುವ ನನ್ನ ಅಣ್ಣನ ಎದುರಿಗೆ ಮಾತನಾಡ್ತಾ ಇದೆಯಲ್ಲ, ಇದನ್ನೇನು ನಿಮ್ಮಪ್ಪನ ಮನೆ ಅಂತ ತಿಳಿದುಕೊಂಡಿದ್ದೀನೋ? ನೀವು ಹೊರಟ ಹೋಗ ಮೊದಲು ನೀನಿಲ್ಲಿಂದ. ಶ್ರೀಮಂತರ ಮನೆ ಹೂವು ಬೆಳಗಿನ ಜಾವ ಅರಳುತ್ತದೆಂದು ತಿಳಿದಿದೆ, ಆದರೆ ಕತ್ತಲೆಯಲ್ಲಿ ಅರಳುತ್ತದೆಂದರೆ ನನಗೆ ನಗು ಬರುತ್ತಿದೆ. ಏ ಹುಚ್ಚು ಹೆಣ್ಣೆ, ನಿನಗೇನು ಗೊತ್ತು ಬಡವರ ಗೋಳು? ಜಾಲಿ ಮರ ಎಷ್ಟೇ ಸುಂದರವಾಗಿದ್ದರೆ ಏನು, ಅದರ ಹಾಗೆ ನೀನು ಹರಕು ತಟ್ಟು ತಿರುಗೋದನ್ನು ಬಿಟ್ಟರೆ ಮತ್ತೇನು ಗೊತ್ತಿಲ್ಲ ನಿನಗೆ. ಏಯ್, ನಾನು ಅಂದರೇನು? ನಮ್ಮಣ್ಣನ ಅಂತಸ್ತಂದರೇನು? ನಮ್ಮ ಚಪ್ಪಲಿಗೂ ಲಾಯಕ್ಕಿಲ್ಲ ನೀನು. ಹುಚ್ಚು ಬೀಳುವುದು ನಿನ್ನ ಬಾಯಲ್ಲಿರುವ 32 ಹಳ್ಳುಗಳು. ಹಣ ದಾರಿಯಲ್ಲಿ ಹೋಗುವ ನಿನ್ನಂತ ಸೂಳೆಗಳ್ತಾಳೆ. ಹಣದ ಮದದಿಂದ ತುಂಬು ತುಳುಕುತ್ತಿರುವ ಈ ನಿನ್ನ ಶ್ರೀಮಂತಿಕೆ ನನ್ನ ಪಾದದ ಧೂಳಿಗೂ ಸಮವಲ್ಲ. ಎಲ್ಲ ಕುನ್ನಿ ಲೇ ಮಗನೇ ಸಮರ್ಥ, ಎಷ್ಟು ಸೊಕ್ಕಿನಿಂದ ಮಾತನಾಡುತ್ತಿರುವೆ. ತಾಳು ಮಗನೇ ತಾಳು. ಅಮ್ಮ ಭಾಗ್ಯಶ್ರೀ, ತಾರಮ್ಮ ಆ ಬಂದೂಕನ್ನು. ತೆಗೆದುಕೊಂಡ ಹರಿಸನ ಈ ಪಾಪಿಗೆ, ಈ ಪಾಪದ ದೇಹ ಹದ್ದು ನಾಯಿಗಳಿಗೆ, ಇವನ ಪಾಪದ ದೇಹ ಆಹಾರವಾಗಲಿ. ಹರಿಸನ ಇವನಿಗೆ. ಭಾಗ್ಯಶ್ರೀ, ತಾಯಿಲಿಯ ಬಂದೂಕನನ್ನು. ಲೇ ಸಮರ್, ನಿನ್ನ ಆಯುಷು ಮುಗಿಯುತ್ತಲೇ. ಬೇಡ ಸಾಹುಕಾರರೇ, ಬೇಡ. ನನ್ನ ತಮ್ಮ ತಿಳಿಯದೆ ಏನೋ ಕೋಪದಲ್ಲಿ ಮಾತನಾಡಿದ್ದಾನೆ.
ಅವನಿಗೆ ಕೊಡುವ ಶಿಕ್ಷೆ ನನಗೆ ಕೊಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಕೈ ಬಿಡಣ್ಣ ಇವನ ಕಾಲನು. ಇಂಥ ಲುಚ್ಚ ಶ್ರೀಮಂತರ ಕಾಲಿ ಹಿಡಿದು ನಿನ್ನ ಕೈಯಲ್ಲಿ ಕೆಸರಿನಲ್ಲಿ ಕೆಡದಂತೆ ಆಗುತ್ತದೆ. ಮುಚ್ಚು ಬಾಯಿ. ಶ್ರೀಮಂತರನ್ನು ಹೀಗೆಲ್ಲ ಎದುರತ್ತರ ನಿಂತು ಮಾತನಾಡಬಾರದು. ಬಡವರ ಸಿಟ್ಟು ದವಡೆಗೆ ಮೂಲ ಎಂಬ ಗಾದೆ ಮಾತು ಗೊತ್ತಿಲ್ಲವೇ? ನಾನೆಲ್ಲ ವಿಚಾರಿಸಿಕೊಂಡು ಬರುತ್ತೇನೆ, ನೀನು ನಡೆ ಮನೆಗೆ. ಅಂದರೆ ಏನಣ್ಣ ನಿನ್ನ ಮಾತಿನ ಅರ್ಥ? ಇಂಥ ಲುಚ್ಚ ಶ್ರೀಮಂತರ ಮಾತು ಕೇಳಿ ನಾಯಿ ಅಂತ ಇವರ ಮನೆಯ ಬಾಗಿಲು ಮುಂದೆ ನಿಲ್ಲುವಂತ್ಯ? ಇಂಥ ಶ್ರೀಮಂತರನ್ನು ಸುಮ್ಮನೆ ಬಿಟ್ಟರೆ ನಾಳೆ ನಮ್ಮ ಮೇಲೆ ಬಂಡತನವನ್ನು ತೋರಿಸುತ್ತಾರೆ ಈ ಬಂಡ ಶ್ರೀಮಂತರು. ಸಮರ್ಥ, ಮುಂದೆ ಮಾತಾಡ್ತಿದ್ದಾರೆ ನನ್ನ ನಾಳೆ. ಎಂತಹ ಮಾತನಾಡಿದೇನ? ಬಡವನಿದ್ದರೂ ಯಾರು ಮುಂದೆ ಕೈ ಚಾಚರಲ್ಲ. ಇಂಥ ಶ್ರೀಮಂತರಿಂದಲೇ ನೀನು ಹೀಗೆ ಮಾತನಾಡುತ್ತಿರುವೆ. ಲೇ ಗೌಡ, ನಮ್ಮಣ್ಣನಿಗೆ ಏನಾದರೂ ಆದರೆ ನಿನ್ನನ್ನು ಹರಿದು ತಿನ್ನದೇ ಬಿಡಲಾರೆ. ತಲೆ ಹೋದರೂ ಸರಿ, ತಲೆ ಬಾಗಲ್ಲ. ಎಲ್ಲೇ ಇರು, ಹೇಗೆ ಇರು, ಈ ಸಮರ್ಥನ ಬೌಂಡ್ರಿ ಒಳಗೆ ನೀ ಕಾಲಿಟ್ಟರೆ ನಿನ್ ತಲೆ ತೆಗಲ್ಲ, ನಿನ್ನ ಕಾಲ್ ತೆಗಲ್ಲ, ನಿನ್ನ ಜೀವ ಮಾತ್ರ ತೆಗಿತೀನಿ. ಅಣ್ಣ ನಾನಿನ್ನು ಬರ್ತೇನೆ. ಗೌಡ್ರೆ, ನನ್ನ ತಮ್ಮ ತಿಳಿಯದೆ ಏನೋ ಮಾತನಾಡಿದ್ದಾನೆ. ಅದನ್ನು ದೊಡ್ಡದನ್ನಾಗಿ ಮಾಡಬೇಡಿ ಗೌಡ್ರೆ, ಮಾಡಬೇಡಿ. ಧರ್ಮ್ಯ, ನೀನು ಇಷ್ಟೊಂದು ಬೇಡಿಕೊಳ್ಳುತ್ತಿದ್ದೀಯಾ ಅಂತ ಸುಮ್ಮನೆ ಬಿಡುತ್ತಿದ್ದೇನೆ. ಇರದಿದ್ದರೆ ಇಷ್ಟೊತ್ತಿಗೆ ಅವನ ರುಂಡವನ್ನು ಚೆಂಡಾಡಿ ನಮ್ಮ ಹೊಲದಲ್ಲಿರುವ ಬನ್ನಿ ಮಹಂಕಾರಿಗಳಿಗೆ ಕಟ್ಟಿ ಅವನ ಚರ್ಮವನ್ನು ಸುಲಿದು ನನ್ನ ಚಪ್ಪಲಿಯನ್ನಾಗಿ ಮಾಡಿಕೊಂಡು ಅವನ ದೇಹವನ್ನು ತುಂಡು ತುಂಡು ತುಂಡಾಗಿ ಕತ್ತರಿಸಿ 10 ನಾಯಿ ನರಿಗಳಿಗೆ ಹಾಕದಿದ್ದರೆ ನನ್ನ ಹೆಸರು ಪ್ರಶಾಂತ್ ಗೌಡನೇ ಅಲ್ಲ. ಗೌಡ್ರೆ, ನಿಮ್ಮ ಸಾಲವನ್ನು ಆದಷ್ಟು ಬೇಗನೆ ತೀರಿಸುತ್ತೇನೆ. ಸ್ವಲ್ಪ ಕಾಲಾವಕಾಶ ಕೊಡಿ. ಆಯಿತು ಧರ್ಮಣ್ಣ, ನಿನ್ನ ಮಾತಿಗೆ ಒಪ್ಪಿ ಒಂದು ಸ್ವಲ್ಪ ಕಾಲಾವಕಾಶ ಕೊಡುತ್ತೇನೆ. ಆದರೆ ನಾನು ಕೊಟ್ಟಿರುವ ಸಮಯವನ್ನು ಮೀರಿದರೆ ನಿನ್ನ ಪರಿಣಾಮ ನೆಟ್ಟಗಿರುವುದಿಲ್ಲ. ಬಲು ಎಚ್ಚರ. ಈ ಬಡಪಾಯಿ ಹತ್ತಿರ ಒಂದು ಸೈ ಮಾಡಿಸಿಕೊಳ್ಳಿ. ಆಯ್ತು ಗೌಡ್ರೆ, ನಾನಿನ್ನು ಹೋಗಿ ಬರುತ್ತೇನೆ. ಆಯಿತು, ಹೋಗಿ ಬಾ. ಅಣ್ಣ, ಇವನನ್ನು ಹಾಗೆ ಬಿಟ್ಟು ತುಂಬಾ ತಪ್ಪು ಮಾಡಿಬಿಟ್ಟಿಯಣ್ಣ. ನಿನ್ನ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ದೇ ನಿಜ ಆದ್ರೆ ಅವನ ಪ್ರಾಣ ಪಕ್ಷಿ ಇಷ್ಟೊತ್ತಿಗೆ ಹಾರಿ ಹೋಗ್ತಿದ್ದಣ್ಣ. ಅಮ್ಮ ಭಾಗ್ಯಶ್ರೀ, ಆ ಬೇಟೆಯನ್ನು ಹೇಗೆ ಬೇಟೆಯಾಡಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಒಳಗಡೆ ಹೋಗಿ ಕಾಪಿ ಮಾಡಿಕೊಂಡು ಬಾರಮ್ಮ. ಯಾಕೋ ಸ್ವಲ್ಪ ತಲೆನೋಯ್ತಾ ಇದೆ. ಸರಿ ಅಣ್ಣ, ಹಾಗೆ ಆಗ್ಲಿ. ಹೋಗಲೇ ಧರ್ಮ್ಯ, ಹೋಗು. ಕಳಸ ಬಂಡೂರು ಯೋಜನೆಗೆ ಹೋರಾಟ ನಡೆಸುತ್ತಿರುವ ನೀನೊಬ್ಬ ಹುಚ್ಚು ಮೂರ್ಖ. ನಮ್ಮಂತ ಸರ್ವ ಅಧಿಕಾರಿ ಇರದಿದ್ದರೆ ಈ ರಾಜ್ಯದಲ್ಲಿ ಯಾವ ಕೆಲಸ ಕೂಡ ನಡೆಯುವುದಿಲ್ಲ.
ಸರ್ಪಕ್ಕೆ ಬೇಕು ಸರಸದಾಟ, ರಾಕ್ಷಸರಿಗೆ ಬೇಕು ರಕ್ತದೊಕ್ಕಳೆ. ಅಂಥದ್ರಲ್ಲಿ ನಮಗೆ ನೀವು ಯಾವ ಲೆಕ್ಕ? ಲೇ ಬಡಪಾಯಿ ಸಮರ್ಥ, ನಿನ್ನ ಆಯುಷು ಮುಗಿಯಬೇಕಲೇ ಮಗನೇ. ಗೌರ ಆ ದರ್ಮ್ಯಾನ ಹೆಂಗ್ ಇದು ಮಾಡ್ಬೇಕು ಎಲ್ಲ ಗೊತ್ತೈತ್ರಿ. ಈಗ ನೋಡ್ರಿ ಅಮ್ಮರು ಕಾಪಿ ಮಾಡ್ಯಾರ, ಕಾಪಿ ಕುಡ್ದು ಅಲ್ಲಿ ಕಾರ್ಖಾನೆಗೆ ಹೋಗಿ ನೋಡ್ರಿ, ಲೇಟ್ ಆಗ್ತದೆ ಹೋಗಿ ನೋಡ್ರಿ ಗೌರ. ಆಯ್ತು ಕಂತ್ರಿ ಅವರೇ, ಅಲ್ಲಿ ಹೋಗಿ ಸ್ವಲ್ಪ ಆಲೋಚನೆ ಮಾಡೋಣ. ನಡೆಯಿರಿ ಹೋಗೋಣ.